ಇದು ಏನಾಗಿದೆ ಅಂತಂದ್ರೆ, ನಾನು ಇದನ್ನ RCB ರಾಯಲ್ ಚಾಲೆಂಜ್ ಇವರಲ್ಲಿ ಏನಾಗಿದೆ ಅಂದ್ರೆ ಇತ್ತೀಚೆಗೆ ಅವರೊಂದು ರೀತಿ ಜೂಜು, ದರೋಡೆ, ಬೆಟ್ಟಿಂಗ್ ಕಟ್ಟೋದು ಇಡೀ ದೇಶ ಪ್ರಪಂಚಾದ್ಯಂತ ಆಗೋಗಿದೆ. RCB ಇಂದ ಇಲ್ಲಿ ಸಮಾರಂಭ, ಬೆಂಗಳೂರಿನಲ್ಲಿ RCB ಇಂದ ಸಮಾರಂಭ. ಇವತ್ತು ಮ್ಯಾಚ್ ನಡೆದಿದೆ. ನಾಳೆ ಬೆಳಿಗ್ಗೆನೆ ವಿಧಾನಸೌಧ ಮುಂದೆ ಸಮಾರಂಭ, ಸ್ಟೇಡಿಯಂ ಸಮಾರಂಭ. ಯಾರು ವ್ಯವಸ್ಥೆ ಮಾಡಿದವರು, ಇದು ಬಹಳ ಮುಖ್ಯ. ಸತ್ತಿರೋರು ಮಾಡಿದ್ರ, ಸತ್ರಲ್ಲ ಮಕ್ಕಳು, ಅವರೇನಾರ ಮಾಡಿದ್ರ, ಅದಕ್ಕೆ ಆ ಮಕ್ಕಳನ್ನ ಕೊಂದ್ರ ನೀವು? ಯಾರು ಇದನ್ನ ವ್ಯವಸ್ಥೆ ಮಾಡಿದವರು? ವಿಧಾನಸೌಧದ ಮುಂದೆ ವ್ಯವಸ್ಥೆ ಮಾಡಿದವರು ಯಾರು? ಸ್ಟೇಡಿಯಂ ವ್ಯವಸ್ಥೆ ಮಾಡಿದವರು ಯಾರು? ಇದೆಲ್ಲ ಗೋಪ್ಯವಾಗಿ ಉಳಿದಿದೆ, ಬಹಳ ಗೋಪ್ಯವಾಗಿ ಉಳಿದಿದೆ. ಆದರೆ ಮುಖ್ಯಮಂತ್ರಿಯವರು ಒಂದು ರೀತಿ ಸುಳಿಯಲ್ಲಿ ಸಿಕ್ಕಿದ್ದಾರೆ. ಯಾವುದನ್ನು ನೇರವಾಗಿ ಹೇಳೋ ಪರಿಸ್ಥಿತಿ ಈಗ ಸಿದ್ದರಾಮಯ್ಯನವ್ರಿಗಿಲ್ಲ. ನಾನು ಬಹಳ ಗಂಭೀರವಾಗಿ ಯೋಚನೆ ಮಾಡ್ತೀನಿ. ಪೊಲೀಸ್ ಕಮಿಷನರ್ ಸೇರಿದಂಗೆ ಅನೇಕ ಪೊಲೀಸ್ ಅಧಿಕಾರಿಗಳನ್ನ ಅಮಾನತಿನಲ್ಲಿ ಯಾಕಿಟ್ರು? ಕಾರಣ ಏನು? ಸಮಾರಂಭ ಏರ್ಪಡಿಸಿದವರು ಪೊಲೀಸ್ ಕಮಿಷನರ? ಯಾರು? ಪೊಲೀಸ್ ಕಮಿಷನರು ಮುಖ್ಯಮಂತ್ರಿಗಿಂತ, ಉಪಮುಖ್ಯಮಂತ್ರಿಗಿಂತ, ಗೃಹ ಮಂತ್ರಿಗಿಂತ ಮೇಲಿದ್ದಾರಾ? ಹೇಗೆ? ನೀವು ಯಾರು ಹೇಳೋರು ಕೇಳೋರು ಯಾರು ಇಲ್ಲ. ಪೊಲೀಸರಿಗೆ, ಪೊಲೀಸರ ಸ್ಥೈರ್ಯವನ್ನ ಕುಗ್ಗಿಸ್ತಾ ಇದ್ದೀರಿ. ಪೊಲೀಸರ ಆಡಳಿತ ವಿಫಲ ಆಗ್ತಾ ಇದೆ. ನಿಜವಾಗ್ಲೂ ನಾನು ಚಾಂಡಿ ಫಸ್ಟ್ ಪೊಲೀಸ್ ಕಮಿಷನರ್ ನೋಡಿದ್ದೆ. ಚಾಂಡಿ ಫಸ್ಟ್ ಪೊಲೀಸ್ ಕಮಿಷನರ್. ಅಲ್ಲಿಂದ ಇಲ್ಲಿನವರೆಗೆ ಯಾವುದೇ ಸಂದರ್ಭದಲ್ಲಿ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಆದ್ದು ನೋಡಿರಲಿಲ್ಲ. ಚೆನ್ನಾಗಿದೆ ಇದು. ಇದು ಏನಾಗಿದೆ ಅಂತಂದ್ರೆ, ನಾನು ಇದನ್ನ RCB ರಾಯಲ್ ಚಾಲೆಂಜ್ ಇವರಲ್ಲಿ ಏನಾಗಿದೆ ಅಂದ್ರೆ ಇತ್ತೀಚೆಗೆ ಅವರೊಂದು ರೀತಿ ಜೂಜು, ದರೋಡೆ, ಬೆಟ್ಟಿಂಗ್ ಕಟ್ಟೋದು ಇಡೀ ದೇಶ ಪ್ರಪಂಚಾದ್ಯಂತ ಆಗೋಗಿದೆ. RCB ಇಂದ ಇಲ್ಲಿ ಸಮಾರಂಭ, ಬೆಂಗಳೂರಿನಲ್ಲಿ RCB ಇಂದ ಸಮಾರಂಭ. ಇವತ್ತು ಮ್ಯಾಚ್ ನಡೆದಿದೆ. ನಾಳೆ ಬೆಳಿಗ್ಗೆನೆ ವಿಧಾನಸೌಧ ಮುಂದೆ ಸಮಾರಂಭ, ಸ್ಟೇಡಿಯಂ ಸಮಾರಂಭ. ಯಾರು ವ್ಯವಸ್ಥೆ ಮಾಡಿದವರು, ಇದು ಬಹಳ ಮುಖ್ಯ. ಸತ್ತಿರೋರು ಮಾಡಿದ್ರ, ಸತ್ರಲ್ಲ ಮಕ್ಕಳು, ಅವರೇನಾರ ಮಾಡಿದ್ರ, ಅದಕ್ಕೆ ಆ ಮಕ್ಕಳನ್ನ ಕೊಂದ್ರ ನೀವು? ಯಾರು ಇದನ್ನ
ವ್ಯವಸ್ಥೆ ಮಾಡಿದವರು, ವಿಧಾನಸೌಧದ ಮುಂದೆ ವ್ಯವಸ್ಥೆ ಮಾಡಿದವರು ಯಾರು, ಸ್ಟೇಡಿಯಂಲಿ ವ್ಯವಸ್ಥೆ ಮಾಡಿದವರು ಯಾರು, ಇದೆಲ್ಲ ಗೋಪ್ಯವಾಗಿ ಉಳಿದಿದೆ, ಬಹಳ ಗೋಪ್ಯವಾಗಿ ಉಳಿದಿದೆ. ಆದರೆ ಮುಖ್ಯಮಂತ್ರಿಯವರು ಒಂದು ರೀತಿ ಸುಳಿಯಲ್ಲಿ ಸಿಕ್ಕಿದ್ದಾರೆ. ಯಾವುದನ್ನು ನೇರವಾಗಿ ಹೇಳೋ ಪರಿಸ್ಥಿತಿ ಈಗ ಸಿದ್ದರಾಮಯ್ಯನವ್ರಿಗಿಲ್ಲ. ನಾನು ಬಹಳ ಗಂಭೀರವಾಗಿ ಯೋಚನೆ ಮಾಡ್ತೀನಿ. ಪೊಲೀಸ್ ಕಮಿಷನರ್ ಸೇರಿದಂಗೆ ಅನೇಕ ಪೊಲೀಸ್ ಅಧಿಕಾರಿಗಳನ್ನ ಅಮಾನತಿನಲ್ಲಿ ಯಾಕಿಟ್ರು? ಕಾರಣ ಏನು? ಸಮಾರಂಭ ಏರ್ಪಡಿಸಿದ್ದವರು ಪೊಲೀಸ್ ಕಮಿಷನರ ಯಾರು? ಪೊಲೀಸ್ ಕಮಿಷನರು ಮುಖ್ಯಮಂತ್ರಿಗಿಂತ, ಉಪಮುಖ್ಯಮಂತ್ರಿಗಿಂತ, ಗೃಹ ಮಂತ್ರಿಗಿಂತ ಮೇಲಿದ್ದಾರಾ? ಹೇಗೆ? ನೀವು ಯಾರು ಹೇಳೋರು ಕೇಳೋರು ಯಾರು ಇಲ್ಲ. ಪೊಲೀಸರಿಗೆ, ಪೊಲೀಸರ ಸ್ಥೈರ್ಯವನ್ನ ಕುಗ್ಗಿಸ್ತಾ ಇದ್ದೀರಿ. ಪೊಲೀಸರ ಆಡಳಿತ ವಿಫಲ ಆಗ್ತಾ ಇದೆ. ನಿಜವಾಗ್ಲೂ ನಾನು ಚಾಂಡಿ ಫಸ್ಟ್ ಪೊಲೀಸ್ ಕಮಿಷನರ್ ನೋಡಿದ್ದೆ. ಚಾಂಡಿ ಫಸ್ಟ್ ಪೊಲೀಸ್ ಕಮಿಷನರ್ ಅಲ್ಲಿಂದ ಇಲ್ಲಿನವರೆಗೆ ಯಾವುದೇ ಸಂದರ್ಭದಲ್ಲಿ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಆದ್ದು ನೋಡಿರಲಿಲ್ಲ. ಚೆನ್ನಾಗಿದೆ ಇದು. ಇದು ಏನಾಗಿದೆ ಅಂತಂದ್ರೆ, ನಾನು ಇದನ್ನ RCB, ರಾಯಲ್ ಚಾಲೆಂಜ್ ಇವರಲ್ಲಿ ಏನಾಗಿದೆ ಅಂದ್ರೆ ಇತ್ತೀಚೆಗೆ ಅವರೊಂದು ರೀತಿ ಜೂಜು, ದರೋಡೆ, ಬೆಟ್ಟಿಂಗ್ ಕಟ್ಟೋದು ಇಡೀ ದೇಶ ಪ್ರಪಂಚಾದ್ಯಂತ ಆಗೋಗಿದೆ. RCBಯಿಂದ ಇಲ್ಲಿ ಸಮಾರಂಭ, ಬೆಂಗಳೂರಿನಲ್ಲಿ RCBಯಿಂದ ಸಮಾರಂಭ. ಇವತ್ತು ಮ್ಯಾಚ್ ನಡೆದಿದೆ. ನಾಳೆ ಬೆಳಿಗ್ಗೆನೆ ವಿಧಾನಸೌಧ ಮುಂದೆ ಸಮಾರಂಭ, ಸ್ಟೇಡಿಯಂನಲ್ಲಿ ಸಮಾರಂಭ. ಯಾರು ವ್ಯವಸ್ಥೆ ಮಾಡಿದವರು? ಇದು ಬಹಳ ಮುಖ್ಯ. ಸತ್ತಿರೋರು ಮಾಡಿದ್ರ? ಸತ್ರಲ್ಲ ಮಕ್ಕಳು, ಅವರೇನಾರ ಮಾಡಿದ್ರ? ಅದಕ್ಕೆ ಆ ಮಕ್ಕಳನ್ನ ಕೊಂದ್ರ ನೀವು? ಯಾರು ಇದನ್ನ ವ್ಯವಸ್ಥೆ ಮಾಡಿದವರು? ವಿಧಾನಸೌಧದ ಮುಂದೆ ವ್ಯವಸ್ಥೆ ಮಾಡಿದವರು ಯಾರು? ಸ್ಟೇಡಿಯಂಲಿ ವ್ಯವಸ್ಥೆ ಮಾಡಿದವರು ಯಾರು? ಇದೆಲ್ಲ ಗೋಪ್ಯವಾಗಿ ಉಳಿದಿದೆ, ಬಹಳ ಗೋಪ್ಯವಾಗಿ ಉಳಿದಿದೆ. ಆದರೆ ಮುಖ್ಯಮಂತ್ರಿಯವರು ಒಂದು ರೀತಿ ಸುಳಿಯಲ್ಲಿ ಸಿಕ್ಕಿದ್ದಾರೆ. ಯಾವುದನ್ನು ನೇರವಾಗಿ ಹೇಳೋ ಪರಿಸ್ಥಿತಿ ಈಗ ಸಿದ್ದರಾಮಯ್ಯನವ್ರಿಗಿಲ್ಲ. ನಾನು ಬಹಳ ಗಂಭೀರವಾಗಿ ಯೋಚನೆ ಮಾಡ್ತೀನಿ. ಪೊಲೀಸ್ ಕಮಿಷನರ್ ಸೇರಿದಂಗೆ ಅನೇಕ ಪೊಲೀಸ್ ಅಧಿಕಾರಿಗಳನ್ನ ಅಮಾನತಿನಲ್ಲಿ ಯಾಕಿಟ್ರು? ಕಾರಣ ಏನು? ಸಮಾರಂಭ ಏರ್ಪಡಿಸಿದ್ದವರು ಪೊಲೀಸ್ ಕಮಿಷನರ ಯಾರು? ಪೊಲೀಸ್ ಕಮಿಷನರು ಮುಖ್ಯಮಂತ್ರಿಗಿಂತ,
ಉಪಮುಖ್ಯಮಂತ್ರಿಗಿಂತ ಗೃಹ ಮಂತ್ರಿಗಿಂತ ಮೇಲಿದ್ದಾರಾ ಹೇಗೆ? ನೀವು ಯಾರು ಹೇಳೋರು ಕೇಳೋರು ಯಾರು ಇಲ್ಲ. ಪೊಲೀಸರ ಸ್ಥೈರ್ಯವನ್ನ ಕುಗ್ಗಿಸ್ತಾ ಇದ್ದೀರಿ. ಪೊಲೀಸರ ಆಡಳಿತ ವಿಫಲ ಆಗ್ತಾ ಇದೆ. ನಿಜವಾಗ್ಲೂ ನಾನು ಚಾಂಡಿ ಫಸ್ಟ್ ಪೊಲೀಸ್ ಕಮಿಷನರ್ ನೋಡಿದ್ದೆ. ಚಾಂಡಿ ಫಸ್ಟ್ ಪೊಲೀಸ್ ಕಮಿಷನರ್ ಅಲ್ಲಿಂದ ಇಲ್ಲಿನವರೆಗೆ ಯಾವುದೇ ಸಂದರ್ಭದಲ್ಲಿ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಆದ್ದು ನೋಡಿರಲಿಲ್ಲ. ಚೆನ್ನಾಗಿದೆ ಇದು.